ಕೊನೆಯ ವಚನದಲ್ಲಿ ದೇವರು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ. ಆ ವಾಕ್ಯವನ್ನು ಸರ್ ನಾವು ಓದಿಕೊಳ್ಳೋಣ. ಯೆಹೋವನೇ ಕೈ ಬಿಡಬೇಡ, ನನ್ನ ದೇವರೇ ದೂರವಾಗಿರಬೇಡ, ನನ್ನ ಕರ್ತನೇ ನನ್ನ ರಕ್ಷಕನೇ ಬೇಗ ಬಂದು ಸಹಾಯ ಮಾಡು. ಹಲ್ಲೆಲೂಯಾ. ದೇವರಿಗೆ ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತಿದ್ದಾನೆ. ಯೆಹೋವನೇ ನನ್ನ ಕೈ ಬಿಡಬೇಡಪ್ಪ, ನನಗೆ ದೂರವಾಗಿರಬೇಡಪ್ಪ, ನನ್ನ ಕರ್ತನೇ ನನ್ನ ರಕ್ಷಕನೇ ನೀನು ಬೇಗ ಬಂದು ಸಹಾಯ ಮಾಡಲು ದೇವರ ಕೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ನಿರೀಕ್ಷಣೆ ಉಳ್ಳವನಾಗಿ ದಾವೀದನ ಎದುರು ನೋಡಿ ಪ್ರಾರ್ಥನೆ ಮಾಡಿ ಸಹಾಯವನ್ನು ಕೋರುವಾಗ ದೇವರು ಸುನ್ನಿತನ ದಾವೀದನನ್ನ ದೇವರು ಏನ್ ಮಾಡಿದನಂತೆ? ರಾಜನನ್ನಾಗಿ ಮಾಡಿದ್ದಾನೆ. ಹಲ್ಲೆಲೂಯಾ. ಇವತ್ತು ನಮ್ಮ ಪ್ರಾಂತಗಳಲ್ಲಿ ನಾವಿರುವಂತ ಮನೆಗಳಲ್ಲಿ ನಾವು ಇರುವಂತ ಪರಿಸ್ಥಿತಿಗಳಲ್ಲಿ ನಾವು ದೇವರನ್ನ ಎದುರು ನೋಡುವಾಗ ದೇವರು ನಮಗೆ ಸದುತ್ತರವನ್ನ ದಯಪಾಲಿಸ್ತಾನೆ. ಹಲ್ಲೆಲೂಯಾ. ದೇವರು ನಮಗೆ ಸದುತ್ತರ ಕೊಡಬೇಕಂದ್ರೆ ನಿರೀಕ್ಷಣೆ ಉಳ್ಳವರಾಗಿ ನಾವು ಎದುರು ನೋಡುವವರಾಗಿರ್ಬೇಕು ಪ್ರಿಯರೇ. ಹಲ್ಲೆಲೂಯಾ. ನಿರೀಕ್ಷಣೆ ಉಳ್ಳವರನ್ನ ದೇವರು ಯಾವತ್ತೂ ಕರೆಯುವುದಿಲ್ಲ. ಹಲ್ಲೆಲೂಯಾ. ಅದಕ್ಕಾಗಿ ಯೇಸು ಸ್ವಾಮಿ ಮೂರನೇ ದಿನ ನಾನು ಎದ್ದು ಬರ್ತೀನಂತ ಹೇಳುವಾಗ ಮಗ್ದಲದ ಮರಳು ಮಾಡಿದಂತೆ ಬೆಳಿಗ್ಗೆ ಕತ್ತಲಿರುವಾಗಲೇ ಸಮಾಧಿ ಹತ್ರ ಹೋಗಿಕೊಂಡಿದ್ದಾರೆ. ಹಲ್ಲೆಲೂಯಾ. ಮೊಟ್ಟೆ ಮೊದಲನೇದಾಗಿ ಯೇಸು ಸ್ವಾಮಿ ಯಾರಿಗೆ ಕಾಣಿಸ್ಕೊಂಡ್ರು ಗೊತ್ತಾ? ಸ್ತ್ರೀಯರಿಗೆ ಕಾಣಿಸ್ಕೊಂಡಿದ್ದಾರೆ. ಹಲ್ಲೆಲೂಯಾ. ಸ್ತ್ರೀಯರಿಗೆ ಆಸಕ್ತಿ ಜಾಸ್ತಿ ಇರ್ತದೆ. ಹೆಣ್ಮಕ್ಳಿಗೆ ಇಲ್ಲ ಅಂತ ಹೇಳ್ತಾ ಇಲ್ಲ, ನಮಗೆ ಸ್ವಲ್ಪ ಅವಸರ ಜಾಸ್ತಿ, ನೋಡ್ಬೇಕು, ಮಾತಾಡ್ಬೇಕು, ಅವರ ಪರಂಪರೆಗಳನ್ನ ನಮಗೆ ಸ್ವಲ್ಪ ಜಾಸ್ತಿ ಇರ್ತದೆ. ಹಲ್ಲೆಲೂಯಾ. ಅವ್ರು ಇರಲ್ಲ ಅಂತಲ್ಲ, ಅವ್ರು ಇರುತ್ತೆ ತೋರಿಸ್ಕೊಳ್ಳಿ, ನಾವು ಬೇಗ ತೋರಿಸ್ಬಿಡ್ತೇವೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ವಾರದ ಮೊದಲನೇ ದಿನ ಮಗ್ದಲದ ಮರಿಯಳನ್ನ ಕೆಲವು ಸ್ತ್ರೀಯರು ಹೋಗಿ ಯೇಸು ಸ್ವಾಮಿಯನ್ನ ನೋಡ್ಬೇಕಂತ ಹೋಗುವಾಗ ಯೇಸು ಸ್ವಾಮಿ